ಫಿಲ್ಮಿನ ಶುರುವಲ್ಲಿ ನಮಗೊಂದು ಸ್ಪೇಸ್ ಅಲ್ಲಿರುವ ಬಹಳ ದೊಡ್ಡ ಮೈನಿಂಗ್ ಶಿಪ್ ಅನ್ನ ತೋರಿಸ್ತಾರೆ. ಇದು ಬೇರೆ ಗ್ರಹಗಳಿಂದ ಭೂಮಿಗೆ ರಿಸೋರ್ಸಸ್ ಗಳನ್ನ ತರಲಿಕ್ಕೆ ಅಂತ ಹೇಳಿ ಹೋಗ್ತಾ ಇರುತ್ತೆ. ಈ ಶಿಪ್ಪಿನ ಒಳಗೆ ಆಸ್ಟ್ರೋನಾಟ್ಸ್ ಗಳು, ಇಂಜಿನಿಯರ್ಸ್ ಎಲ್ಲ ತಮ್ಮ ಸ್ಲೀಪಿಂಗ್ ಪಾಡ್ಸ್ ಅಲ್ಲಿ ಮಲ್ಕೊಂಡು ಹೋಗ್ತಾ ಇದ್ರು. ಸ್ಪೇಸ್ ಶಿಪ್ ತನ್ನ ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇತ್ತು. ಆದ್ರೆ ಸ್ಪೇಸ್ ಅಲ್ಲಿ ಇರುವಂತಹ ಮೀಟರಾಯ್ಡ್ಸ್ ಎಲ್ಲ ಈ ಸ್ಪೇಸ್ ಶಿಪ್ ಮೇಲೆ ಬಂದು ಬೀಳ್ತವೆ. ಇದರಿಂದಾಗಿ ಸ್ಪೇಸ್ ಶಿಪ್ ಅಲ್ಲಿ ಭಾರಿ ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಈ ಬ್ಲಾಸ್ಟ್ ಇಂದ ಸ್ಪೇಸ್ ಶಿಪ್ ಅಲ್ಲಿ ಭಾರಿ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಇದರಿಂದಾಗಿ ಎಸ್ಕೇಪ್ ಪಾಡ್ ಎಲ್ಲ ಆಕ್ಟಿವೇಟ್ ಆಗುತ್ತೆ. ಇದೇ ಹೊತ್ತಲ್ಲಿ ನಮಗೆ ಎಸ್ಕೇಪ್ ಪಾಡ್ ಅಲ್ಲಿರುವಂತಹ ಆಂಡಿ ಅನ್ನುವಂತಹ ಸೈಂಟಿಸ್ಟ್ ಅನ್ನು ಕೂಡ ತೋರಿಸ್ತಾರೆ. ಅವನು ಹೈಬರ್ನೇಷನ್ ಡ್ರಗ್ಸ್ ಇಂದಾಗಿ ಮಲ್ಕೊಂಡಿರ್ತಾನೆ. ಆದ್ರೆ ಸ್ಪೇಸ್ ಶಿಪ್ ಗೆ ಡ್ಯಾಮೇಜ್ ಆದ ಕೂಡಲೇ ಅಲ್ಲಿರುವಂತಹ ಎಐ ಅವನನ್ನ ಎಬ್ಬಿಸ್ತದೆ. ಆ ಶಿಪ್ ಅಲ್ಲಿರುವಂತಹ ಎಐ ಅವನ ಚೇಂಬರ್ ಅಲ್ಲಿ ಆಕ್ಸಿಜನ್ ಫಿಲ್ ಮಾಡುತ್ತೆ. ಅವನಿಗೊಂದು ಸ್ಪೆಷಲ್ ಆಗಿರುವ ಸೂಟ್ ಅನ್ನು ಕೂಡ ಹಾಕುತ್ತೆ. ಆಮೇಲೆ ಅವನ ಶಿಪ್ ಇಂದ ಅವನನ್ನ ಇಜೆಕ್ಟ್ ಮಾಡ್ಲಿಕ್ಕೆ ರೆಡಿ ಮಾಡುತ್ತೆ. ಆಂಡಿದ್ದು ಪಾಡ್ಸ್ ಇಂದ ಹೊರಗೆ ನೋಡಿದ್ರೆ ಅಲ್ಲಿ ಬಹಳಷ್ಟು ಪಾಡ್ಸ್ ಗಳು ಸ್ಪೇಸ್ ಶಿಪ್ ಇಂದ ಹೊರಗಡೆ ಇಜೆಕ್ಟ್ ಆಗ್ತಾ ಇರ್ತವೆ. ಆದ್ರೆ ಅಲ್ಲಿರುವಂತಹ ಎನ್ವಿರಾನ್ಮೆಂಟ್ ಸರಿ ಇಲ್ಲದ ಕಾರಣ ಬಹಳಷ್ಟು ಪಾಡ್ಸ್ ಗಳು ಸ್ಪೇಸ್ ಅಲ್ಲೇ ಬ್ಲಾಸ್ಟ್ ಆಗುತ್ತವೆ. ಹಾಗಾಗಿ ಅದರಲ್ಲಿರುವಂತಹ ಆಸ್ಟ್ರೋನಾಟ್ಸ್ ಮತ್ತೆ ಇಂಜಿನಿಯರ್ಸ್ ಎಲ್ಲ ಸತ್ತು ಹೋಗ್ತಾರೆ. ಇದೆಲ್ಲ ಪಾಡ್ಸ್ ಒಟ್ಟಿಗೆ ಆಂಡಿಯ ಪಾಡ್ ಕೂಡ ಅಲ್ಲಿರುವಂತಹ ಪ್ಲಾನೆಟ್ ಮೇಲೆ ಕ್ರಾಶ್ ಲ್ಯಾಂಡಿಂಗ್ ಆಗುತ್ತೆ. ಈ ಒಂದು ಕ್ರಾಶ್ ಲ್ಯಾಂಡಿಂಗ್ ಇಂದಾಗಿ ಆಂಡಿ ತನ್ನ ಪಾಡ್ ಅಲ್ಲಿ ಪ್ರಜ್ಞೆ ತತ್ಕೊಂಡು ಬಿದ್ದಿರ್ತಾನೆ. ತನ್ನ ಫ್ಯಾಮಿಲಿಯ ನೆನಪು ಬಂದ್ಬಿಟ್ಟು ಅವನಿಗೆ ಸಡನ್ ಆಗಿ ಎಚ್ಚರ ಆಗುತ್ತೆ. ಅಲ್ಲಿರುವಂತಹ ಎಐ ಅವನಿಗೆ ಇಮಿಡಿಯೇಟ್ ಆಗಿ ಅಲ್ಲಿಂದ ಹೊರಗೆ ಹೋಗುವಂತೆ ಹೇಳುತ್ತೆ. ಆದ್ರೆ ಪಾಡ್ ಅಲ್ಲಿ ಡ್ಯಾಮೇಜ್ ಆದ ಕಾರಣ ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಎಲ್ಲಾ ಬಾಗಿಲುಗಳು ಕೂಡ ಡ್ಯಾಮೇಜ್ ಆಗಿ ಬ್ಲಾಕ್ ಆಗಿರ್ತವೆ. ಆಗ ಅವನು ಅಲ್ಲಿರುವಂತಹ ಎಮರ್ಜೆನ್ಸಿ ಇಕ್ವಿಪ್ಮೆಂಟ್ ಅನ್ನು ನೋಡ್ತಾನೆ. ಅಲ್ಲಿ ಫ್ಲೇರ್ ಗನ್ ಕೂಡ ಇರುವುದಿಲ್ಲ. ಯಾಕಂದ್ರೆ ಆಂಡಿ ಒಬ್ಬ ಸಣ್ಣ ಇಂಜಿನಿಯರ್ ಆಗಿರ್ತಾನೆ. ಹಾಗಾಗಿ ಎಲ್ಲಾ ಫ್ಲೇರ್ ಗನ್ ಅನ್ನ ಆ ಕಂಪನಿ ಸೀನಿಯರ್ಸ್ ಗಳಿಗೆ ಕೊಟ್ಟಿರ್ತದೆ. ಇಲ್ಲಿ ಆಂಡಿ ತನ್ನ ಬುದ್ಧಿವಂತಿಕೆ ಬೆಳೆಸಿ ಅಲ್ಲಿರುವಂತಹ ಕೊಡಲಿ ಅಂತ ಒಂದು ಆಯುಧವನ್ನು ಯೂಸ್ ಮಾಡಿಕೊಂಡು ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಕಿಟಕಿಯಲ್ಲಿದ್ದಂತ ಗ್ಲಾಸ್ ಚೂರು ಅವನ ಸ್ಪೇಸ್ ಸೂಟ್ ಅನ್ನು ಕೂಡ ಡ್ಯಾಮೇಜ್ ಮಾಡುತ್ತೆ. ಸೊ ಅದರಿಂದಾಗಿ ಆಕ್ಸಿಜನ್ ಕೂಡ ಹೊರಗೆ ಬರ್ತಾ ಇರ್ತದೆ. ಸೊ ಹಾಗಾಗಿ ಅವನು ಇಮಿಡಿಯೇಟ್ ಆಗಿ ಒಳಗೆ ಬಂದು ಅದನ್ನ ಡ್ಯಾಮೇಜ್ ಅನ್ನ ಪ್ಯಾಚ್ ಹಾಕ್ತಾನೆ. ಆಗ ಇಮಿಡಿಯೇಟ್ ಆಗಿ ಎಐ ಅವನಿಗೆ ವಾರ್ನ್ ಮಾಡುತ್ತೆ. ನಿನ್ಗೆ ಜೀವ ಇರ್ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಇಲ್ಲಿಂದ ಹೊರಗೆ ಓಡು ಅಂತ ಹೇಳುತ್ತೆ. ಸೊ ಹಾಗಾಗಿ ಅವನು ಒಂದು ನಿಮಿಷ ಕೂಡ ವೇಸ್ಟ್ ಮಾಡದೆ ಅಲ್ಲಿಂದ ಇಮಿಡಿಯೇಟ್ ಆಗಿ ಹೊರಗೆ ಓಡಿ ಬರ್ತಾನೆ. ಇಮಿಡಿಯೇಟ್ ಆಗಿ ಆಕಾಶದಲ್ಲಿ ಅವನಿಗೆ ಅವನ ಸ್ಪೇಸ್ ಶಿಪ್ ಕೂಡ ಬೀಳ್ತಿರೋದು ಕಾಣ್ತಾ ಇರುತ್ತೆ. ಅದು ದೂರದಲ್ಲಿ ಬಿದ್ದು ಜೋರಾಗಿ ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟ್ ಇಂದ ಉಂಟಾದ ವೇವ್ ಅವನನ್ನು ಎತ್ತಿ ದೂರ ಕಿಲೋಮೀಟರ್ ಗಟ್ಟಲೆ ಬಿಸಾಡ್ಬಿಡುತ್ತೆ. ನಂತರ ಅವನಿಗೆ ಪ್ರಜ್ಞೆ ಬಂದ್ಮೇಲೆ ಅವನ ಎಐ ಹತ್ರ ಕೇಳ್ತಾನೆ, ನಾನು ಎಲ್ಲಿದ್ದೀನಿ ಅಂತ ಹೇಳಿ. ಅದಕ್ಕೆ ಎಐ ಸ್ವಲ್ಪ ಸರ್ಚ್ ಮಾಡಿಬಿಟ್ಟು ನಾವೊಂದು ಗೊತ್ತಿಲ್ಲದ ಜಾಗದಲ್ಲಿ ಬಂದು ಲ್ಯಾಂಡ್ ಆಗಿದ್ದೇವೆ ಅಂತ ಹೇಳಿ ಹೇಳ್ತದೆ. ನಂತರ ಅವನು ಬೇರೆ ಸರ್ವೈವರ್ ಬಗ್ಗೆ ಕೂಡ ಕೇಳ್ತಾನೆ. ಆದ್ರೆ ಆ ಎಐಗೆ ಅವರ ಬಗ್ಗೆನೂ ಕೂಡ ಏನು ಮಾಹಿತಿ ಇರೋದಿಲ್ಲ. ಯಾಕಂದ್ರೆ ಬೇರೆ ಸರ್ವೈವರ್ಸ್ ಎಲ್ಲ ಅವನಿಂದ ತುಂಬಾ ದೂರವಾಗಿರ್ತಾರೆ. ಸ್ವಲ್ಪ ಅವನ ಆಚೆ ಈಚೆ ನೋಡ್ಬೇಕಾದ್ರೆ ದೂರದಲ್ಲಿ ಸ್ವಲ್ಪ ಮಿಂಚಿನಂತೆ ಕಾಣ್ತಾ ಇರುತ್ತೆ. ಸೊ ಅಲ್ಲಿ ಬೇರೆ ಸರ್ವೈವರ್ ಇರ್ಬಹುದು ಅಂತ ಹೇಳಿ ಆ ಕಡೆ ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಡ್ಕೊಂಡು ಹೋಗ್ಬೇಕಾದ್ರೆ ಅವನ ಶಿಪ್ ಕೂಡ ಅವನಿಗೆ ಕಾಣುತ್ತೆ. ಅದನ್ನೆಲ್ಲ ಇಗ್ನೋರ್ ಮಾಡಿಬಿಟ್ಟು ಹೋಗ್ತಾ ಇರ್ತಾನೆ. ಅವನು ಖಾಲಿ ಶಿಪ್ ಅನ್ನ ಇಗ್ನೋರ್ ಮಾಡೋದಿಲ್ಲ, ಆ ಶಿಪ್ಪಿನ ಮೇಲಿರುವಂತ ಯಾವುದೋ ಒಂದು ಜೀವಿಯ ಬೆರಳಚ್ಚನ್ನು ಕೂಡ ಇಗ್ನೋರ್ ಮಾಡ್ತಾ ಮುಂದೆ ಸಾಗ್ತಾನೆ. ಈ ಒಂದು ಅವನ ಇಗ್ನೋರೆನ್ಸ್ ಅವನಿಗೆ ಮುಂದೆ ಬಹಳ ದೊಡ್ಡ ಪ್ರಾಬ್ಲಮ್ ಅನ್ನೇ ತಂದ್ಬಿಡುತ್ತೆ. ಆ ಲೈಟಿನ ಕಡೆ ನಡ್ಕೊಂಡು ಹೋದ್ಮೇಲೆ ಅವನಿಗೆ ಭಾರಿ ಖುಷಿ ಆಗುತ್ತೆ. ಯಾಕಂದ್ರೆ ಅವನ ತರನೇ ಸರ್ವೈವ್ ಆದಂತಹ ಒಬ್ಬ ಕೋ ವರ್ಕರ್ ಅವನಿಗೆ ಅಲ್ಲಿ ಸಿಗ್ತಾನೆ. ಅವನ ಪ್ರಕಾರ ಅವರಿಬ್ಬರನ್ನ ಬಿಟ್ರೆ ಈ ಒಂದು ಅನಾಹುತದಲ್ಲಿ ಬೇರೆ ಯಾರು ಸರ್ವೈವ್ ಆಗಿರುವುದಿಲ್ಲ. ಅವನೊಬ್ಬ ಕಮ್ಯುನಿಕೇಶನ್ ಸೆಂಟರ್ ಅಲ್ಲಿ ವರ್ಕ್ ಮಾಡ್ತಿದ್ದ ಇಂಜಿನಿಯರ್ ಆಗಿರ್ತಾನೆ. ಹಾಗಾಗಿ ಅವನಿಗೆ ಭೂಮಿ ಕಡೆಗೆ ಸಿಗ್ನಲ್ ಅನ್ನ ಹೇಗೆ ಕಳಿಸ್ಬೇಕು ಅನ್ನೋದು ಕರೆಕ್ಟ್ ಆಗಿ ಗೊತ್ತಿರುತ್ತೆ. ಹಾಗಾಗಿ ಅದರ ಬಗ್ಗೆನೇ ಅವನು ಸ್ವಲ್ಪ ವರ್ಕ್ ಮಾಡ್ತಾ ಇರ್ತಾನೆ. ಅವನ ಆಂಡಿಗೆ ಹೇಳ್ತಾನೆ, ಇಲ್ಲಿಂದ ಭೂಮಿ ಕಡೆ ಸಿಗ್ನಲ್ ಕಳ್ಸಕ್ಕೆ 8 ತಿಂಗಳು ಬೇಕಾಗುತ್ತೆ ಅಂತ ಹೇಳಿ. ಹಾಗೆ ಭೂಮಿಯಿಂದ ಇಲ್ಲಿಗೆ ಸಿಗ್ನಲ್ ಬರ್ಲಿಕ್ಕೆ 2 ವರ್ಷದ ಸಮಯ ತಗೊಳುತ್ತೆ ಅಂತ ಹೇಳಿ ಹೇಳ್ತಾನೆ. ಹಾಗಾಗಿ ಕಂಪ್ಲೀಟ್ 3 ವರ್ಷ ಅವರು ಇಲ್ಲೇ ಇದ್ಕೊಂಡು ಸರ್ವೈವ್ ಆಗ್ಬೇಕಾಗಿರುತ್ತೆ. ಇದೆಲ್ಲ ಕೇಳಿ ಆಂಡಿಗೆ ದೊಡ್ಡ ಶಾಕ್ ಆಗುತ್ತೆ. ಹಾಗಾಗಿ ನಾವಿಲ್ಲಿಂದ ಹೋಗೋದು ಡೌಟ್ ಅಂತ ಹೇಳಿ ಅನ್ಕೊಳ್ತಾನೆ. ಅವನಿಗೆ ಸ್ವಲ್ಪ ಧೈರ್ಯ ತುಂಬ್ತಾನೆ. ಆಂಡಿ ಕೇಳ್ತಾನೆ, ನಾವು ಅಷ್ಟು ಸಮಯ ಇಲ್ಲಿ ಸರ್ವೈವ್ ಆಗೋದಾದ್ರೂ ಹೇಗೆ ಅಂತ ಹೇಳಿ. ಬಹಳಷ್ಟು ಜನ ಇಲ್ಲಿ ಬಿದ್ದು ಸತ್ತೋಗಿದ್ದಾರಲ್ಲ, ಅವರ ದೇಹವನ್ನು ನಾವು ತಿನ್ಕೊಂಡು ಬದುಕಬೇಕಾಗತ್ತೆ ಅಂತ ಹೇಳಿ ಹೇಳ್ತಾನೆ. ಇದೆಲ್ಲ ಇಷ್ಟ ಇಲ್ಲದಿದ್ರೂ ಕೂಡ ಆಂಡಿಗೆ ಏನು ಹೇಳದೆ ಎಲ್ಲವನ್ನು ಕೂಡ ಒಪ್ಕೊಂಡಿರ್ಬೇಕಾಗತ್ತೆ. ಇಷ್ಟೆಲ್ಲ ಮಾತಾಡ್ತಿರ್ಬೇಕಾದ್ರೆ ಆಂಡಿ ಕಾಲ್ ತಪ್ಪಿ ಒಂದು ವೈರ್ ಅನ್ನ ತುಳಿದು ಬಿಡ್ತಾನೆ. ಇದರಿಂದಾಗಿ ವೈರ್ ಇದು ಕನೆಕ್ಷನ್ ತಪ್ಪೋಗ್ಬಿಡುತ್ತೆ. ನಂತರ ಆಂಡಿ ತಿರುಗಿಬಿಟ್ಟು ಆ ವೈರ್ ಅನ್ನ ಮತ್ತೆ ರೀಕನೆಕ್ಟ್ ಮಾಡ್ಲಿಕ್ಕೆ ನೋಡ್ತಾ ಇರ್ತಾನೆ. ಆಂಡಿ ವೈರ್ ಅನ್ನ ಸಿಕ್ಕಿಸ್ತಿರ್ಬೇಕಾದ್ರೆ ಅವನ ಫ್ರೆಂಡ್ ಮೇಲೆ ಯಾವುದೋ ಒಂದು ಜೀವಿ ಹಲ್ಲೆ ಮಾಡೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ನಂತರ ಆಂಡಿ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಅವನ ಫ್ರೆಂಡ್ ಅಲ್ಲಿಂದ ಹೋಗ್ಬಿಟ್ಟಿರ್ತಾನೆ. ಸೊ ಅವನ್ ನೋಡ್ಬಿಟ್ಟು ಒಂದ್ಸಲ ಶಾಕ್ ಆಗುತ್ತೆ, ಇಷ್ಟು ಬೇಗ ಇಲ್ಲಿಂದ ಎಲ್ಲಿ ಹೋದ ಅಂತ ಹೇಳಿ. ಆದ್ರೆ ಆಂಡಿ ಈಗ ಭೂಮಿ ಕಡೆಗೆ ಸಿಗ್ನಲ್ ಅನ್ನ ಈಗ ಕಳಿಸ್ಬೇಕಾಗತ್ತೆ. ಹಾಗಾಗಿ ಅವನು ಡಿವೈನ್ ಹೇಳಿದಂತ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಸಿಗ್ನಲ್ ಕಳಿಸುವಂತ ಸ್ಟೆಪ್ ಅನ್ನ ಸ್ಟಾರ್ಟ್ ಮಾಡ್ತಾನೆ.
ಇಲ್ಲಿ ಅವನು ಡ್ವೇನ್ ಇದ್ದು ಗನ್ ಕೂಡ ತಗೊಳ್ತಾನೆ. ಇದು ಮುಂದೆ ಅವನಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಂತರ ಆಂಡಿ ಉಳ್ಕೊಳ್ಳೋದಕ್ಕೆ ಅಂತ ಹೇಳಿ ಜಾಗ ಹುಡುಕ್ತಾ ಇರ್ತಾನೆ. ಆದ್ರೆ ಅವನಿಗೆ ದೂರ ದೂರ ಕಡೆ ನೋಡಿದ್ರು ಕೂಡ ಎಲ್ಲಿ ಕೂಡ ಉಳ್ಕೊಳ್ಳಿಕ್ಕೆ ಸರಿಯಾಗಿ ಜಾಗ ಕಾಣ್ತಾ ಇರೋಲ್ಲ. ನಂತರ ಅವನಿಗೆ ವಾರ್ನ್ ಮಾಡುತ್ತೆ, ಅವನ ಸ್ಪೂಟ್ ಅಲ್ಲಿ ಅಷ್ಟು ಆಕ್ಸಿಜನ್ ಕೂಡ ಇರೋದಿಲ್ಲ. ಇದೆಲ್ಲ ಕೇಳಿ ತಲೆ ಕೆಟ್ಟು ಜೋರಾಗಿ ಬೊಬ್ಬೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತಾನೆ. ಆಗ್ಲೇ ಅವನಿಗೆ ರೇಡಿಯೋದಲ್ಲಿ ಒಂದು ಸಿಗ್ನಲ್ ಕೇಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಅವನ ಸೀನಿಯರ್ ಆಸ್ಟ್ರೋನಟ್ ಇದ್ದ ಆಗಿರುತ್ತೆ. ರೇಡಿಯೋದಲ್ಲಿ ನವಮಿ ಹೇಳ್ತಾಳೆ ಅವಳ ಕಾಲು ಅವಳ ಪಾಡ್ ಅಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳಿ, ಪ್ಲೀಸ್ ಬಂದು ಬಚಾವ್ ಮಾಡು ಅಂತ ಹೇಳಿ ಹೇಳ್ತಾಳೆ. ಆದ್ರೆ ಆಂಡಿಯಲ್ಲಿರುವಂತ ಹೇಳುತ್ತೆ, ನವಮಿ ಇದ್ದಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ 2 ದಿನ ನಡ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಹೇಳಿ. ಆ ಕಡೆಯಿಂದ ನವಮಿ ಹೇಳ್ತಾಳೆ, ನೀನ್ ಇಲ್ಲಿಗೆ ಬಂದ್ಬಿಡು, ಇಲ್ಲಿ ನನ್ನ ಹತ್ರ ಬೇಕಾದಷ್ಟು ಆಕ್ಸಿಜನ್ ಇದೆ ಅಂತ ಹೇಳಿ. ಹಾಗಾಗಿ ಆಂಡಿ ಗಟ್ಟಿ ಮನಸ್ಸು ಮಾಡಿ ಮಾತನ್ನು ಕೂಡ ನಿರಾಕರಿಸಿ ನಡ್ಕೊಂಡು ಅವಳಿದ್ದ ಕಡೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಡ್ಕೊಂಡು ಅವನಿಗೆ ಕೂಡ ಸುಸ್ತಾಗ್ತಾ ಇರ್ತದೆ. ಅದೇ ಹೊತ್ತಲ್ಲಿ ಅವನಿಗೊಂದು ಭಯಂಕರವಾದಂತ ಸೌಂಡ್ ಕೇಳ್ತದೆ. ತಿರುಗಿ ನೋಡ್ಬೇಕಾದ್ರೆ ಅಲ್ಲಿ ಯಾರು ಕೂಡ ಇರುವುದಿಲ್ಲ. ನಂತರ ಗೆ ಕೂಡ ಸ್ಕ್ಯಾನ್ ಮಾಡ್ಲಿಕ್ಕೆ ಹೇಳ್ತಾನೆ. ಆದ್ರೆ ಸ್ಕ್ಯಾನ್ ಮಾಡಿ ನೋಡಿದ್ಮೇಲೆ ಕೂಡ ಅಲ್ಲಿ ಯಾವುದು ಕೂಡ ಇರುವುದು ಅವನಿಗೆ ಕಂಡು ಬರೋದಿಲ್ಲ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಆಂಡಿಯ ಸ್ಪೇಸ್ ಸೂಟ್ ಅಲ್ಲಿ ತುಂಬಾ ಓಲ್ಡರ್ ವರ್ಷನ್ ಅನ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಇದು ಕಂಪನಿ ಹಣ ಉಳಿಸ್ಲಿಕ್ಕೋಸ್ಕರ ಈ ತರ ಮಾಡಿರುತ್ತೆ. ಆದ್ರೆ ಆಂಡಿಗೆ ಸುತ್ತಮುತ್ತ ಯಾವುದೋ ಒಂದು ಕ್ರಿಯೇಚರ್ ಇರಬಹುದು ಅಂತ ಹೇಳಿ ಅನ್ನಿಸ್ತಿರುತ್ತೆ. ಆದ್ರೆ ಅವನು ತನ್ನದೇ ಭ್ರಮೆ ಅಂತ ಹೇಳಿ ಸುಮ್ಮನಾಗಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ನಂತರ ಅವನು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವನಿಗೆ ನೆಲದಲ್ಲಿ ದೊಡ್ಡ ದೊಡ್ಡ ಹೋಲ್ಗಳು ಕೂಡ ಕಾಣಿಸಿಕ್ತವೆ. ಅದನ್ನ ನೋಡ್ತಿರ್ಬೇಕಾದ್ರೆ ಅವನಿಗೊಂದು ಅನ್ನಿಸ್ತದೆ, ಇದು ಜೇಡರ ತರದ್ದೇ ಯಾವುದೋ ಒಂದು ಕ್ರಿಯೇಚರ್ ಇಲ್ಲಿ ವಾಸಿಸ್ತಿರ್ಬೋದು ಅಂತ ಹೇಳಿ. ಅವನು ಇದನ್ನ ನವಮಿಗೆ ಕೂಡ ಇನ್ಫಾರ್ಮ್ ಮಾಡ್ತಾನೆ. ಅವನಿನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಷ್ಟರಲ್ಲಿ ಅವನ ಸುತ್ತಮುತ್ತ ಸ್ಕ್ಯಾನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ಸುತ್ತಮುತ್ತ ಯಾರೋ ಅವನ ಪ್ರೆಸೆನ್ಸ್ ಅಲ್ಲಿ ಇರೋದು ಅವನಿಗೆ ಕಂಡು ಬರುತ್ತೆ. ಅವನ ಸುತ್ತಮುತ್ತ ಇವನ್ ತರನೇ ಆಸ್ಟ್ರೋನಾಟ್ಸ್ ಗಳ ಪಾಡ್ಸ್ ಇಂದ ಮೆಸೇಜ್ ಬರ್ತಾ ಇರ್ತದೆ. ಆದ್ರೆ ಅಲ್ಲಿಂದ ಯಾವುದೇ ರಿಪ್ಲೈ ಬರೋದಿಲ್ಲ. ಆಗ ಅವನಿಗೆ ಕನ್ಫರ್ಮ್ ಆಗುತ್ತೆ ಈ ಕ್ರಿಯೇಚರ್ ಅವರನ್ನೆಲ್ಲ ಕೊಂದುಬಿಟ್ಟಿದೆ ಅಂತ ಹೇಳಿ. ಸುತ್ತಮುತ್ತ ಬರ್ತಿದ್ದ ಭಯಾನಕ ಸೌಂಡ್ ಮತ್ತೆ ಕೇಳ್ತದೆ. ಇದೆಲ್ಲ ಕೇಳಿ ಮತ್ತೆ ಅವನು ಭಯದಿಂದ ಅವನ ಹೆಲ್ಮೆಟ್ ನಲ್ಲಿರುವ ಲೈಟ್ ಅನ್ನು ಕೂಡ ಆಫ್ ಮಾಡಿ ಅಲ್ಲೇ ಸುಮ್ಮನೆ ಕೂತ್ ಬಿಡ್ತಾನೆ. ನಂತರ ಅವನು ಈ ಎಲ್ಲ ಕ್ರಿಯೇಚರ್ ಇಂದ ಬಚಾವಾಗಬೇಕು ಅಂತ ಹೇಳಿ ಅವನ ಹತ್ರ ಇದ್ದಂತ ಫ್ಲೇರ್ ಗನ್ ಅನ್ನು ಯೂಸ್ ಮಾಡಿಕೊಂಡು ಈಗ ಶೂಟ್ ಮಾಡ್ಬಿಡ್ತಾನೆ ಆಕಾಶದಲ್ಲಿ. ಈ ಒಂದು ಸ್ಫೋಟ ಆಗ್ತಿದ್ದಾಗೆ ಅಲ್ಲಿ ಸುತ್ತಮುತ್ತ ಇದ್ದಂತಹ ಎಲ್ಲ ಕ್ರಿಯೇಚರ್ಗಳು ಅವನನ್ನು ಬೆನ್ನಟ್ಟಿಕೊಂಡು ಬರ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವನು ಇದರಿಂದ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಅವನಿಗೆ ಗೊತ್ತಾಗುತ್ತೆ ಲೈಟ್ ನ ಹಿಂದೆ ಈ ಕ್ರಿಯೇಚರ್ಗಳು ಬಾರಿ ಬೇಗ ಓಡ್ಕೊಂಡು ಬರ್ತವೆ ಅಂತ ಹೇಳಿ. ಅಲ್ಲಿ ಬಹಳಷ್ಟು ಕ್ರಿಯೇಚರ್ಗಳು ಅವನನ್ನು ಹಿಂಬಾಲಿಸ್ತಾ ಬರ್ತಾ ಇರ್ತವೆ. ಅವುಗಳಿಂದ ಬಚಾವಾಗ್ಲಿಕ್ಕೆ ಆಂಡಿ ಬಹಳ ಜೋರಾಗಿ ಓಡ್ತಾ ಇರ್ತಾನೆ. ಹೀಗೆ ತಪ್ಪಿಸ್ಕೊಂಡು ಓಡ್ತಿರ್ಬೇಕಾದ್ರೆ ಬ್ಯಾಲೆನ್ಸ್ ತಪ್ಪಿ ಒಂದ್ ದೊಡ್ಡ ಗುಂಡಿಯೊಳಗೆ ಜಾರಿ ಬಿದ್ದು ಬಿಡ್ತಾನೆ. ತಪ್ಪಿಸ್ಕೊಂಡು ಓಡ್ತಾ ಬಿದ್ದಂತ ಹೋಲಲ್ಲಿ ಅವನು ಸ್ವಲ್ಪ ಹೊತ್ತು ಹಾಗೆ ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಇರ್ತಾನೆ. ಹಾಗೆ ಓಡ್ತಿರ್ಬೇಕಾದ್ರೆ ಪಕ್ಕದಲ್ಲಿರುವಂತ 2-3 ಪಾಟ್ಸ್ ಗಳಿಂದ ಸಿಗ್ನಲ್ ಬರ್ತಿರೋದು ಅವನಿಗೆ ಕಾಣ್ತಾ ಇರ್ತದೆ. ಈ ಎಲ್ಲ ಓಡ್ತಿರ್ಬೇಕಾದ್ರೆ ಆಂಡಿಯ ಸೂಟ್ ಅಲ್ಲಿ ಕೂಡ ಡ್ಯಾಮೇಜ್ ಆಗ್ಬಿಡುತ್ತೆ. ಅದರಿಂದ ಆಕ್ಸಿಜನ್ ಕೂಡ ಲೀಕ್ ಆಗಿರುತ್ತೆ. ಇಮಿಡಿಯೇಟ್ ಆಗಿ ಅದನ್ನ ರಿಪೇರ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಆಂಡಿ. ಆಗ್ಲೇ ಅವನಿಗೆ ರೇಡಿಯೋದಲ್ಲಿ ಯಾವುದೋ ಒಂದು ವಾಯ್ಸ್ ಕೇಳಿ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್ ಆಗಿ ಕೇಳ್ಬೇಕಾದ್ರೆ ಅದು ಡ್ಯೂಯಿನ್ ಇದ್ದು ವಾಯ್ಸ್ ಆಗಿರುತ್ತೆ. ಆಂಡಿ ಕೂಡ ಒಮ್ಮೆ ಶಾಕ್ ಆಗುತ್ತೆ, ಡ್ಯೂಯಿನ್ ಇಲ್ಲಿ ತನಕ ಕೂಡ ಜೀವಂತವಾಗಿದ್ದಾನೆ ಅಂತ ಹೇಳಿ. ಆಚೆ ಕಡೆ ಡ್ಯೂಯಿನ್ ಕೂಡ ಅವನನ್ನ ಹೆಲ್ಪಿಗೋಸ್ಕರ ಕರೀತಾ ಇರ್ತಾನೆ. ಆದ್ರೆ ಆಂಡಿ ತುಂಬಾ ಭಯದಲ್ಲಿರ್ತಾನೆ. ಆದ್ರೆ ನವಮಿ ಅವನಿಗೆ ಧೈರ್ಯ ಹೇಳ್ತಾಳೆ, ನೀನು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಅವನಿಗೆ ಸ್ವಲ್ಪ ಪ್ರೋತ್ಸಾಹಿಸ್ತಾಳೆ. ನವಮಿ ಹೇಳ್ತಾಳೆ, ಆಂಡಿ ದಯವಿಟ್ಟು ಅಲ್ಲಿ ಹೋಗಿ ಡ್ಯೂಯಿನ್ಗೆ ಹೆಲ್ಪ್ ಮಾಡು ಅಂತ ಹೇಳಿ, ಇದರಿಂದ ನಾವೆಲ್ಲ ಬಚಾವಾಗ್ಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳಿ ಹೇಳ್ತಾಳೆ. ನಂತರ ಅವನು ನವಮಿಯ ಮಾತನ್ನು ಕೇಳಿ ದೊಡ್ಡ ಬೆಟ್ಟವನ್ನು ಹತ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಡ್ಯೂಯಿನ್ ಬಹಳ ಧೈರ್ಯದಿಂದ 2 ಕ್ರಿಯೇಚರ್ ಒಟ್ಟಿಗೆ ಫೈಟ್ ಮಾಡ್ತಾ ಇರ್ತಾನೆ. ಇದರ ನಡುವೆ ಡ್ಯೂಯಿನ್ ಗಮನ ಆಂಡಿ ಕಡೆ ಹೋಗುತ್ತೆ. ಇದರಿಂದಾಗಿ ಡಿಸ್ಟ್ರಾಕ್ಷನ್ ಇಂದ ಆ ಕ್ರಿಯೇಚರ್ ಬಂದ್ಬಿಟ್ಟು ಅವನನ್ನ ಕೊಂದು ಬಿಡುತ್ತೆ. ಆ ಕ್ರಿಯೇಚರ್ ಆಂಡಿ ಇರುವಂತ ಜಾಗವನ್ನು ಕೂಡ ನೋಡಿರುತ್ತೆ. ಆಗ ಇಮಿಡಿಯೇಟ್ ಆಗಿ ಆಂಡಿ ತನ್ನ ಸಿಸ್ಟಮ್ ಅನ್ನು ಯೂಸ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಎಲ್ಲಾ ಪಾಡ್ಗಳ ಲೈಟ್ ಅನ್ನು ಕೂಡ ಆನ್ ಮಾಡಿಬಿಡ್ತಾನೆ. ಇದರಿಂದಾಗಿ ಅಲ್ಲಿ ಲೈಟ್ ಉರಿಯುತ್ತೆ. ಆ ಕ್ರಿಯೇಚರ್ಗೆ ಡಿಸ್ಟ್ರಾಕ್ಷನ್ ಆಗಿ ಬೇರೆ ಬೇರೆ ಕಡೆಗೆ ಅದು ಹೋಗುತ್ತೆ. ಅಲ್ಲಿರುವಂತ ಪಾಡ್ಗಳ ಮೇಲೆ ಎಲ್ಲ ಆ ಕ್ರಿಯೇಚರ್ ಬಂದು ದಾಳಿ ಮಾಡಿಬಿಡುತ್ತೆ. ಇದರಿಂದಾಗಿ ಆಂಡಿಗೆ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ಲಿಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಇದೆಲ್ಲ ದಾಟ್ಕೊಂಡು ಆಂಡಿ ಒಂದು ಮಿಸ್ಟೀರಿಯಸ್ ಜಾಗದ ಹತ್ರ ಬರ್ತಾನೆ. ಸುತ್ತಮುತ್ತಲಿನ ಚಂದವನ್ನು ನೋಡ್ಕೊಂಡು ಅವನು ಕೂಡ ಒಮ್ಮೆ ಮೈ ಮರಿತಾನೆ. ಅಲ್ಲಿ ಮಿಂಚು ಹೊಳದಂತ ಹುಳಗಳು ಕೂಡ ಹಾರುತ್ತಾ ಇರ್ತವೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಕೀಟಗಳು ಬಂದು ಅವನ ಹೆಲ್ಮೆಟ್ ಮೇಲೆ ಬಂದು ಕೂತ ಕೂಡಲೇ ಪರ್ಪಲ್ ಇದ್ದಂತ ಕೀಟ ಎಲ್ಲ ರೆಡ್ ಕಲರ್ಗೆ ಟರ್ನ್ ಆಗುತ್ತೆ. ಇಮಿಡಿಯೇಟ್ ಆಗಿ ಎಲ್ಲ ಸುತ್ತಮುತ್ತಲಿರುವಂತಹ ನೊಣಗಳು ಅವನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೀಗಾಗಿ ಅವನಿಗೆ ಆ ನೊಣಗಳೆಲ್ಲ ಬಹಳ ಡೇಂಜರಸ್ ಅಂತ ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ಅಲ್ಲಿಂದ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ನಂತರ ಅಲ್ಲಿಂದ ಓಡ್ತಾ
ತುಂಬಾ ಓಡ್ತಿದ್ದವನು ಬಂದು ಹೊಂಡದ ಮೇಲೆ ಬಿದ್ದು ಬಿಡ್ತಾನೆ. ಅವನೊಂದು ದೊಡ್ಡ ಹೊಂಡದಲ್ಲಿ ಇದ್ದೀನಿ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅದು ಹೊಂಡ ಆಗಿರೋದಿಲ್ಲ, ಒಂದು ಕ್ರಿಯೇಚರ್ ಆಗಿರುತ್ತೆ. ಅವನ ನಿಧಾನಕ್ಕೆ ಅದು ನುಂಗ್ತಾ ಇರುತ್ತೆ. ನಂತರ ಆ ಕ್ರಿಯೇಚರ್ ನಿಧಾನವಾಗಿ ಆಂಡಿಯನ್ನು ನುಂಗ್ಬಿಡುತ್ತೆ. ಹೊಟ್ಟೆ ಒಳಗೆ ಆಂಡಿ ಹೋದ್ಮೇಲೆ ಅವನ ಅಲ್ಲಿಂದ ಇಮಿಡಿಯೇಟ್ ಆಗಿ ಕರೆಂಟ್ ಜನರೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರಿಂದಾಗಿ ಆ ಕರೆಂಟ್ ಆ ಕ್ರಿಯೇಚರಿಗೆ ಕೂಡ ಹೊಡೆಯುತ್ತೆ. ಇಮಿಡಿಯೇಟ್ ಆಗಿ ಆ ಕ್ರಿಯೇಚರ್ ಅವನನ್ನ ಹೊರಗಡೆ ವಾಂತಿ ಮಾಡಿಬಿಡುತ್ತೆ. ಸೊ ಅವನ ಶಾಕ್ ಇಂದ ಆ ಕ್ರಿಯೇಚರ್ ಅವನನ್ನು ಉಗ್ಬಿಟ್ಟು ಇವನ ಜೀವ ಈಗ ಉಳಿದು ಬಿಡುತ್ತೆ. ಆಂಡಿ ಅಲ್ಲಿಂದ ಹೊರ ಬಂದ್ಮೇಲೆ ಅವನ ಹಿಂದೆ ಇನ್ನೊಂದು ಕ್ರಿಯೇಚರ್ ಓಡಿ ಬರ್ತಾ ಇರುತ್ತೆ. ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಂಡಿ ಬಹಳ ವೇಗವಾಗಿ ಓಡ್ತಾ ಇರ್ತಾನೆ. ದೂರದಲ್ಲಿ ಒಂದು ಟನೆಲ್ ಕೂಡ ಅವನಿಗೆ ಕಾಣುತ್ತೆ. ಜೀವ ಉಳಿಸ್ಲಿಕ್ಕೋಸ್ಕರ ಆ ಟನೆಲ್ ಒಳಗೆ ಆಂಡಿ ಓಡ್ಬಿಡ್ತಾನೆ. ಆದ್ರೆ ಆ ಟನೆಲ್ ಫಸ್ಟ್ ನೋಡಿದ್ವಲ್ಲ ನಾವು ಆ ಕೀಟಗಳದ್ದಾಗಿರುತ್ತೆ. ಇಮಿಡಿಯೇಟ್ ಎಲ್ಲಾ ಕೀಟಗಳು ಸೇರ್ಬಿಟ್ಟು ಅವನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತವೆ. ಇದರಿಂದಾಗಿ ಆಂಡಿ ಸೂಟಿಗೆ ಬಹಳ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಆಕ್ಸಿಜನ್ ಇಮಿಡಿಯೇಟ್ ಆಗಿ ಕಮ್ಮಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ನೋಡ್ಬಿಟ್ಟು ಆಂಡಿ ನವಮಿಗೆ ಹೇಳ್ತಾನೆ, ನನ್ನ ಸ್ಪೇಸ್ ಸೂಟ್ ಅಲ್ಲಿ ಅಷ್ಟು ಆಕ್ಸಿಜನ್ ಉಳಿದಿಲ್ಲ, ನಾನು ಜಸ್ಟ್ ನನ್ನ ಸ್ಲೀಪಿಂಗ್ ಪಾಡ್ ತನಕ ಹೋಗ್ಬೋದು ಅಷ್ಟೇ. ನಂತರ ಅವನು ಶಿಪ್ ಕಡೆಗೆ ಜೋರಾಗಿ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಂತರ ಅವನು ನಾನ್ ಶಿಪ್ ಕಡೆಗೆ ಹೋದ್ರೆ ನವಮಿಯ ಜೀವ ಉಳಿಯುವುದಿಲ್ಲ ಅಂತ ಗೊತ್ತಾಗುತ್ತೆ. ಹಾಗಾಗಿ ನವಮಿಯನ್ನು ಹೇಗಾದ್ರೂ ಮಾಡಿ ಕಾಪಾಡಬೇಕು ಅಂತ ಹೇಳಿ ನವಮಿ ಇರೋ ಕಡೆಗೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಂತರ ಬಹಳ ಕಷ್ಟಪಟ್ಟು ನವಮಿ ಇದ್ದಲ್ಲಿಗೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ನವಮಿ ಇರುವಂತ ಪಾಡ್ ಕಡೆ ಹೋಗ್ತಿದ್ದಾಗೆ ಅವನಲ್ಲಿರುವಂತ ಆಕ್ಸಿಜನ್ ತುಂಬಾ ಕಮ್ಮಿ ಆಗ್ತಾ ಹೋಗ್ತದೆ. ಆದ್ರೂ ಕೂಡ ಹೇಗಾದ್ರೂ ಕಷ್ಟ ಮಾಡಿ ನವಮಿ ಇರುವಂತಹ ಪಾಡ್ ಕಡೆಗೆ ಹೋಗ್ತಾನೆ. ನಂತರ ಅವನು ನವಮಿ ಇದ್ದ ಪಾಡ್ ಕಡೆಗೆ ಹೋಗಿ ಅಲ್ಲಿ ಪ್ರಜ್ಞೆ ತಪ್ಪಿಟ್ಟು ಬಿದ್ದು ಬಿಡ್ತಾನೆ. ನಂತರ ಅಲ್ಲಿ ನವಮಿ ಆಂಡಿಯನ್ನ ಶಿಪ್ ಒಳಗೆ ಕರೆಸ್ಕೊಳ್ತಾಳೆ. ಅವನಿಗೆ ಆಕ್ಸಿಜನ್ ಕೂಡ ಕೊಡ್ತಾಳೆ. ಇದರಿಂದಾಗಿ ಪ್ರಜ್ಞೆ ತಪ್ಪಿದ್ದ ಆಂಡಿದ್ದು ಪ್ರಜ್ಞೆ ಬಂದ್ಬಿಡುತ್ತೆ. ಇಲ್ಲಿ ನವಮಿದ್ದು ಕಾಲು ಸ್ಲೀಪಿಂಗ್ ಪಾಡ್ ಅಲ್ಲಿ ಸಿಕ್ಕಾಕೊಂಡಿರುತ್ತೆ. ಆಂಡಿ ತುಂಬಾ ಕಷ್ಟಪಟ್ಟು ಅವಳ ಕಾಲನ್ನು ಎತ್ತಲಿಕ್ಕೆ ಟ್ರೈ ಮಾಡ್ತಾನೆ. ಇದರಿಂದಾಗಿ ನವಮಿಗೆ ಬಹಳಷ್ಟು ನೋವಾಗುತ್ತೆ. ನಂತರ ಆಂಡಿ ಅಲ್ಲೇ ಸುತ್ತಮುತ್ತ ಇರುವಂತಹ ಎಮರ್ಜೆನ್ಸಿ ಇಕ್ವಿಪ್ಮೆಂಟ್ಸ್ ಅನ್ನ ನೋಡಿ ಅದರಿಂದ ಒಂದು ಲಿವರ್ ಅನ್ನ ರೆಡಿ ಮಾಡ್ತಾನೆ. ಅದನ್ನು ಯೂಸ್ ಮಾಡಿಕೊಂಡು ನವಮಿಯ ಕಾಲನ್ನು ತೆಗೆಯುವುದರಲ್ಲಿ ಸಕ್ಸಸ್ಫುಲ್ ಆಗ್ತಾನೆ. ಇದರಿಂದಾಗಿ ನವಮಿಯ ಜೀವ ಕೂಡ ಉಳಿತದೆ. ನಂತರ ಇಬ್ರು ಆ ಸ್ಲೀಪಿಂಗ್ ಪಾಡ್ ಇಂದ ಫ್ಲೇರ್ ಗನ್ ಅನ್ನ ತಕೊಂಡು ಹೊರಗೆ ಬಂದ್ಬಿಡ್ತಾರೆ. ನಂತರ ಅವ್ರು ಹೊರಗೆ ಬರ್ತಾ ಇದ್ದ ಹಾಗೆ ಸುತ್ತಮುತ್ತ ಬಹಳಷ್ಟು ಕ್ರೀಚರ್ಗಳು ಅವರನ್ನೇ ನೋಡ್ತಾ ಇರ್ತವೆ. ಸೊ ಇಬ್ರು ಜೀವ ಉಳಿಸ್ಲಿಕ್ಕೋಸ್ಕರ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ನವಮಿಯ ಕಾಲಲ್ಲಿ ಗಾಯ ಆದ ಕಾರಣ ಅವಳು ಸ್ಪೀಡ್ ಆಗಿ ಓಡ್ಲಿಕ್ಕೆ ಆಗ್ತಿರಲ್ಲ. ಹಾಗಾಗಿ ಇಮಿಡಿಯೇಟ್ ಆಗಿ ಒಂದು ಹೈ ಡೋಸ್ ಮೆಡಿಸಿನ್ ಅನ್ನ ಇಂಜೆಕ್ಟ್ ಮಾಡಿಬಿಡುತ್ತೆ. ಇದರಿಂದಾಗಿ ಇಬ್ರು ಕೂಡ ಬಹಳ ಜೋರಾಗಿ ಓಡ್ತಾರೆ. ಇವರಿಬ್ರು ಕೂಡ ಬುದ್ಧಿವಂತಿಕೆ ಖರ್ಚು ಮಾಡಿ ಅವರು ಶಿಪ್ ಕಡೆಗೆ ಓಡ್ತಾ ಇರ್ತಾರೆ. ಸೊ ಇದರಿಂದಾಗಿ ಬಹಳಷ್ಟು ಬೇಗ ಇವರು ಶಿಪ್ ಇದ್ದ ಕಡೆಗೆ ತಲುಪಿಡ್ತಾರೆ. ನಂತರ ಇಬ್ರು ಸೇರ್ಬಿಟ್ಟು ಶಿಪ್ಪಿನ ಒಳಗಿನ ಕಂಪಾರ್ಟ್ಮೆಂಟ್ ಅನ್ನು ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅದರಲ್ಲಿ ಇಬ್ರು ಕೂಡ ಸಕ್ಸಸ್ಫುಲ್ ಕೂಡ ಆಗ್ತಾರೆ. ಶಿಪ್ಪಿನ ಒಳಗೆ ಹೋಗ್ತಿದ್ದಾಗೆ ಇಬ್ರು ಡೋರ್ ಅನ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಇದರಿಂದಾಗಿ ಆ ಕ್ರಿಯೇಚರ್ 2 ತುಂಡಾಗ್ಬಿಡುತ್ತೆ. ಇಬ್ರು ಸುತ್ತಮುತ್ತ ನೋಡ್ತಾ ಇರ್ಬೇಕಾದ್ರೆ ಶಿಪ್ಪಿನ ಒಳಗೆ ಕೂಡ 1-2-3 ಕ್ರಿಯೇಚರ್ಗಳು ಇರ್ತವೆ. ಅವುಗಳು ಇವರಿಬ್ಬರನ್ನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಅದರಿಂದ ತಪ್ಪಿಸ್ಕೊಂಡು ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಕಡೆಗೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕ್ರಿಯೇಚರ್ ಕೂಡ ಇವರಿಬ್ಬರನ್ನ ಬಿಡದೆ ಹಿಂಬಾಲಿಸ್ತಿರ್ತದೆ. ಒಳಗಿರುವಂತ ಒಂದು ಚೇಂಬರ್ ಒಳಗೆ ಹೋಗಿ ತಪ್ಪಿಸಿ ಕೂತ್ಕೊಂಡ್ಬಿಡ್ತಾರೆ. ಆಗ್ಲೇ ಅವ್ರಿಗೆ ಗೊತ್ತಾಗುತ್ತೆ ನಾವು ಎಷ್ಟು ದೊಡ್ಡ ಮೂರ್ಖತನ ಮಾಡಿದ್ವಿ ಅಂತ ಹೇಳಿ. ಯಾಕಂದ್ರೆ ಅದೊಂದು ಗ್ಯಾಸ್ ಚೇಂಬರ್ ಆಗಿರುತ್ತೆ. ಹಾಗಾಗಿ ಆಂಡಿ ರಾಡ್ ಅನ್ನು ತಕೊಂಡು ಆ ಬಾಗಿಲನ್ನು ಹೊಡಿಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆ ಡೋರ್ ಎಷ್ಟು ಹೊಡೆದ್ರು ಕೂಡ ಓಪನ್ ಆಗಲ್ಲ. ಹಾಗಾಗಿ ಬೇರೆ ಆಪ್ಷನ್ ಇಲ್ಲದೆ ಇಬ್ರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ತುಂಬಾ ಭಯದಲ್ಲಿದ್ದ ಆಂಡಿ ನವಮಿ ಹತ್ರ ಸಾವಿನ ಬಗ್ಗೆ ಕೂಡ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದಾಗಿ ನವಮಿ ಅವನಿಗೆ ಸ್ವಲ್ಪ ಸಮಾಧಾನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಆಂಡಿ ನವಮಿ ಹತ್ರ ಅವನ ಫ್ಯಾಮಿಲಿ ಬಗ್ಗೆ ಕೂಡ ಹೇಳ್ತಾನೆ. ಅವನದೊಂದು ಬಹಳ ಖುಷಿಯಾಗಿದ್ದ 3 ಜನರ ಫ್ಯಾಮಿಲಿ ಆಗಿತ್ತು. ಅವನ ಹೆಂಡತಿ ಮಕ್ಕಳು ಕೂಡ ಅವನನ್ನು ತುಂಬಾ ಪ್ರೀತಿಸ್ತಿದ್ರು. ಆದ್ರೆ ಒಂದು ಆಕ್ಸಿಡೆಂಟ್ ಅಲ್ಲಿ ಹೆಂಡತಿ ಮಕ್ಕಳನ್ನ ಅವನು ಕಳ್ಕೊಂಡಿರ್ತಾನೆ. ಆಂಡಿ ಇದೆಲ್ಲ ನನ್ನಿಂದಾಗಿ ಆದದ್ದು, ನಾನು ಕೂಡ ಆಗ್ಲೇ ಸತ್ತೋಗ್ಬೇಕಿತ್ತು ಅಂತ ಹೇಳ್ತಾನೆ. ಆದ್ರೆ ನವಮಿ ಅವನಿಗೆ ಸಮಾಧಾನ ಮಾಡ್ತಾ ಹೇಳ್ತಾಳೆ ಆಗುವುದೆಲ್ಲ ಕೂಡ ಒಳ್ಳೆಯದಕ್ಕೆ ಅಂತ ಹೇಳಿ. ಇಬ್ರು ಕೂಡ ಒಬ್ರಿಗೊಬ್ರು ತಪ್ಕೊಳ್ತಾರೆ. ಅವರಿಗೆ ಅನಿಸುತ್ತೆ ಇದೇ ಅವರ ಕಡೆಯ ದಿನ ಅಂತ ಹೇಳಿ. ಆಗ್ಲೇ ನವಮಿ ಆಂಡಿಯ ಸೂಟ್ ಮೇಲಿದ್ದಂತ ಕೀಟವನ್ನು ನೋಡ್ತಾಳೆ. ಆ ಕೀಟನ ಎತ್ತು ಬಿಟ್ಟು ಆ ಕ್ರಿಯೇಚರ್ ಇದ್ದಲ್ಲಿಗೆ ಬಿಸಾಡ್ಬಿಡ್ತಾರೆ. ಆ ಕೀಟ ಆ ಕ್ರಿಯೇಚರ್ ಮೇಲೆ ದಾಳಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ತಪ್ಪಿಸ್ಕೊಂಡು ಆ ಕ್ರಿಯೇಚರ್ ಅಲ್ಲಿ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರಿಂದಾಗಿ ಅವರ ದಾರಿ ಕೂಡ ಓಪನ್ ಆಗುತ್ತೆ. ಆ ದಾರಿ ಮೂಲಕ ಅವರು ಹೊರಗಡೆ ಓಡ್ಕೊಂಡು ಬರ್ತಾರೆ. ಅಲ್ಲಿಂದ ಓಡ್ತಿರ್ಬೇಕಾದ್ರೆ ಇನ್ನೊಂದು ಕ್ರಿಯೇಚರ್ ಅವರ ಹಿಂದ್ ಬಿದ್ಬಿಡುತ್ತೆ. ಅಲ್ಲಿಂದ ಓಡ್ತಾನೆ ನವಮಿ ಒಂದು ಐಡಿಯಾ ಮಾಡ್ತಾಳೆ. ನಾವು ಎಸ್ಕೇಪ್ ಪಾಡ್ ನ ಅಡಿಗಡೆ ಹೋಗಿ ಆ ಕ್ರಿಯೇಚರ್ ಅನ್ನ ಅಲ್ಲಿ ಕೊಂದು ಬಿಡಬಹುದು ಅಂತ ಹೇಳಿ ಒಂದು ಪ್ಲಾನ್ ಮಾಡ್ತಾರೆ.
ನಂತರ ಇಬ್ರು ಸೇರಿ ಪ್ಲಾನ್ ಮಾಡ್ತಾರೆ. ಎಸ್ಕೇಪ್ ಪಾಡ್ ಇದ್ದಲ್ಲಿಗೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಸ್ಕೇಪ್ ಪಾಡ್ ಕಡೆಗೆ ಆ ಕ್ರಿಯೇಚರ್ ಕೂಡ ತರಿಸ್ಬಿಟ್ಟು ಅಲ್ಲಿ ಬ್ಲಾಸ್ಟ್ ಮಾಡಿ ಅದನ್ನು ಕೊಲ್ಲುವಂತ ಪ್ಲಾನ್ ಇವರದಾಗಿತ್ತು. ಆ ಕ್ರಿಯೇಚರ್ ಕೂಡ ತನ್ನ ದೊಡ್ಡ ದೊಡ್ಡ ಕಾಲನ್ನ ಗಟ್ಟಿಯಾಗಿ ಹಿಡಿದ್ಬಿಟ್ಟು ಓಡ್ಕೊಂಡು ಬರ್ತಾ ಇರುತ್ತೆ. ಇವರಿಬ್ರು ತಪ್ಪಿಸ್ಕೊಂಡು ಅದನ್ನ ಪ್ಲಾನ್ ಆಗಿ ಆ ಎಸ್ಕೇಪ್ ಪಾಡ್ ಇರುವಲ್ಲಿಗೆ ತರ್ತಾರೆ. ಆಂಡಿ ಕೂಡ ಬಹಳ ರೆಡಿ ಆಗಿಬಿಟ್ಟು ಎಸ್ಕೇಪ್ ಪಾಡ್ ಅನ್ನ ಬ್ಲಾಸ್ಟ್ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇರ್ತಾನೆ. ಕರೆಕ್ಟ್ ಆದ ಟೈಮಿಗೆ ನವಮಿ ಕೂಡ ಆ ಕ್ರಿಯೇಚರ್ ಎಸ್ಕೇಪ್ ಪಾಡ್ ಇದ್ದಲ್ಲಿಗೆ ಬರುವ ಹಾಗೆ ನೋಡ್ತಾ ಇರ್ತಾಳೆ. ಅವಳ ಹಿಂದೆನೆ ಆ ಕ್ರಿಯೇಚರ್ ಬಹಳ ಜೋರಾಗಿ ಓಡ್ತಾ ಬರ್ತಾ ಇತ್ತು. ಕರೆಕ್ಟ್ ಆಗಿ ಎಸ್ಕೇಪ್ ಪಾಡ್ ಮೇಲ್ಗಡೆ ಬಂದ ಕೂಡಲೇ ಕ್ರಿಯೇಚರ್ ಕೆಳಗಡೆ ಇರುವಂತ ಎಸ್ಕೇಪ್ ಪಾಡ್ ಅನ್ನ ಬ್ಲಾಸ್ಟ್ ಮಾಡಿಬಿಡ್ತಾನೆ ಆಂಡಿ. ಕರೆಕ್ಟ್ ಆದ ಸಮಯಕ್ಕೆ ಬ್ಲಾಸ್ಟ್ ಆಗಿ ಆ ಕ್ರಿಯೇಚರ್ ಇಮಿಡಿಯೇಟ್ ಆಗಿ ಸತ್ತೋಗ್ಬಿಡುತ್ತೆ. ಆಗ್ಲೇ ನಮ್ಗೆ ಗೊತ್ತಾಗುತ್ತೆ ಎಸ್ಕೇಪ್ ಪಾಡ್ ಅಲ್ಲಿ ಅಷ್ಟೊಂದು ಎನರ್ಜಿ ಇರಲಿಲ್ಲ. ಅದಕ್ಕೆ ಎನರ್ಜಿ ಕೊಡ್ಲಿಕ್ಕೋಸ್ಕರ ಆಂಡಿ ತನ್ನ ಸೂಟ್ ಅಲ್ಲಿರುವಂತ ಎಲ್ಲ ಎನರ್ಜಿಯನ್ನ ಎಸ್ಕೇಪ್ ಪಾಡ್ಗೆ ಕೊಟ್ಟಿರ್ತಾನೆ. ಇದರಿಂದಾಗಿ ಆಂಡಿಯಲ್ಲಿ ಸತ್ತೋಗಿರ್ತಾನೆ. ಇದರಿಂದಾಗಿ ನವಮಿ ತುಂಬಾ ಅಳ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಆಂಡಿಗೆ ಪ್ರಜ್ಞೆ ಬಂದಿರುತ್ತೆ. ಇದರಿಂದಾಗಿ ಗೊತ್ತಾಗುತ್ತೆ ಆಂಡಿ ಸತ್ತೋಗಿರ್ಲಿಲ್ಲ, ಅವನ ಪ್ರಜ್ಞೆ ತಪ್ಪಿತ್ತು ಅಂತ ಹೇಳಿ. ಇದರಿಂದಾಗಿ ನವಮಿಗೆ ಬಹಳ ಖುಷಿಯಾಗ್ಬಿಡುತ್ತೆ. ಇಬ್ರು ಸೇರ್ಕೊಂಡು ಏನು ಮಾತಾಡದೆ ಸೈಲೆಂಟ್ ಆಗಿ ನಡ್ಕೊಂಡು ಹೋಗ್ತಾರೆ. ಹೊರಗಡೆ ನೋಡ್ಬೇಕಾದ್ರೆ ಸೂರ್ಯನ ಕಿರಣ ಕೂಡ ಬರ್ತಿರುತ್ತೆ, ಬೆಳಗಾಗ್ತಾ ಇರುತ್ತೆ. ನಂತರ ಇಬ್ರು ಕೂಡ ಸ್ವಲ್ಪ ಹೊರಗೆ ಬಂದ್ಬಿಟ್ಟು ಈ ಒಂದು ಡಿಫ್ರೆಂಟ್ ಆಗಿರೋ ಪ್ಲಾನೆಟ್ ನ ಚಂದವನ್ನ ನೋಡ್ತಾ ನಿಲ್ತಾರೆ. ಇನ್ನು ಹೀಗೆ ಇವರಿಬ್ರು ಕೂಡ ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು 3 ವರ್ಷ ಟೈಮ್ ಇಲ್ಲೇ ಇರಬೇಕಾಗುತ್ತೆ. ಹಾಗಾಗಿ ಇಬ್ರು ಕೂಡ ಕಡೆಯ ಗಳಿಗೆಯಲ್ಲಿ ಒಬ್ರೊಬ್ರು ಕೈ ಹಿಡ್ಕೊಂಡು ನಿಂತ್ಕೊಳ್ತಾರೆ. ಇಲ್ಲಿಗೆ ಈ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.